ದೇವಾಧಿದೇವ ಪ್ರಥಮ ತೀರ್ಥಂಕರ ಶ್ರೀ ಆದಿನಾಥ ಭಗವಾನರಿಗೆ ಜೈ. ಸಂತ ಶಿರೋಮಣಿ ಅಧ್ಯಾತ್ಮ ಸರೋವರದ ರಾಜಹಂಸ ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರಿಗೆ ಜೈ. ಎಲ್ಲರಿಗೂ ಜೈ ಜಿನೇಂದ್ರ ಮತ್ತು ವಂದನಾ. ಬಂಧುಗಳೇ, ಕಳೆದ ಸಂಚಿಕೆಯಲ್ಲಿ ನಾವು ದ್ವಾರಿಕಾ ನಗರವು ಹೇಗೆ ಪತನವಾಯಿತೆಂದು ನೋಡಿದೆವು. ಬನ್ನಿ ಈಗ ಅದರ ಮುಂದಿನ ಕಥೆಯನ್ನು ನೋಡೋಣ. ಈ ಕಥನವು ಜೈನ ಪರಂಪರೆಯ ಮಹಾಭಾರತದ ತತ್ವದೃಷ್ಟಿಯ ಮೇಲೆ ಆಧಾರಿತವಾಗಿದೆ. ಯಾವುದೇ ಧರ್ಮ ಅಥವಾ ನಂಬಿಕೆಯನ್ನು ಅವಮಾನಿಸುವ ಉದ್ದೇಶ ಇಲ್ಲ. ಪ್ರತಿ ಧರ್ಮದ ನಂಬಿಕೆಗಳಿಗೆ ನಾವು ಸಂಪೂರ್ಣ ಗೌರವವನ್ನು ಸಲ್ಲಿಸುತ್ತೇವೆ. ಕೃಷ್ಣ ಬಲರಾಮರಿಬ್ಬರು ದ್ವಾರಿಕೆಯಿಂದ ಹೊರಬಂದು ದಕ್ಷಿಣದ ದಿಕ್ಕಿನಲ್ಲಿ ನಡೆಯುತ್ತಾ ಭಯಂಕರವಾದ ಕೌಶಂಬಿವನಕ್ಕೆ ಬರುತ್ತಾರೆ. ನಡೆಯುತ್ತಾ ಮತ್ತು ಬಿಸಿಲ ಧಗೆಯಿಂದ ಕೃಷ್ಣನು ಬಹಳ ಆಯಾಸಗೊಳ್ಳುತ್ತಾನೆ. ದೂರದವರೆಗೂ ನೀರು ಎಲ್ಲಿಯೂ ಕಾಣಸಿಗುವುದಿಲ್ಲ. ಕೃಷ್ಣನು ನಡೆಯಲು ಸಹ ಅಶಕ್ತನಾಗಿ ಬಾಯಾರಿಕೆ ತಾಳಲಾರದೆ ಬಲರಾಮನಿಗೆ ಕುಡಿಯಲು ನೀರು ತರುವಂತೆ ಹೇಳುತ್ತಾನೆ. ಬಲರಾಮನು, ಸರಿ, ನಾನು ನೀರು ತರುವವರೆಗೂ ನೀನು ಇಲ್ಲಿಯೇ ಮರದಡಿ ಕುಳಿತು ಜಿನೇಂದ್ರನ ನಾಮಸ್ಮರಣೆ ಮಾಡುತ್ತಾ ವಿಶ್ರಾಂತಿ ಪಡೆಯುತ್ತಿರು ಎಂದು ಹೇಳಿ ನೀರು ತರಲು ಹೊರಡುತ್ತಾನೆ. ಕೃಷ್ಣನ ಸ್ಥಿತಿಯನ್ನು ನೋಡಿ ಬಲರಾಮನು ಕೂಡ ಬಹಳ ದುಃಖಿಯಾಗಿ ಕಾಡಿನಲ್ಲಿ ನೀರು ಹುಡುಕುತ್ತಾ ಹೋಗುತ್ತಾನೆ. ದಾರಿಯಲ್ಲಿ ಅವನಿಗೆ ಕೆಲವು ಅಪಶಕುನಗಳಾದರೂ ಅವನು ಗಮನಿಸದೆ ಮುಂದೆ ಹೋಗುತ್ತಾನೆ. ಇತ್ತ ಕೃಷ್ಣನು ಜಿನೇಂದ್ರ ಭಗವಂತರ ಸ್ಮರಣೆ ಮಾಡುತ್ತಾ ಮರದ ಕೆಳಗೆ ಪೀತಾಂಬರ ವಸ್ತ್ರವನ್ನು ಹೊದ್ದುಕೊಂಡು ಹಗುರವಾಗಿ ನಿದ್ರಿಸುತ್ತಾನೆ. ಅದೇ ವೇಳೆಗೆ ಸಂಯೋಗದಿಂದ ಅವನ ಸಹೋದರ ಜರತ್ಕುಮಾರನು ಒಂಟಿಯಾಗಿ ಆ ಕಾಡಿನಲ್ಲಿ ಬೇಟೆಯಾಡುತ್ತಾ ಬರುತ್ತಿರುತ್ತಾನೆ. ಕೃಷ್ಣನ ಪೀತಾಂಬರ ವಸ್ತ್ರವು ಗಾಳಿಗೆ ಕೊಂಚ ಹಾರಾಡುತ್ತಿತ್ತು. ತುಂಬಾ ದೂರದಿಂದ ಇದನ್ನು ಗಮನಿಸಿದ ಜರತ್ಕುಮಾರನು ಇದು ಕಾಡು ಮೊಲವಿರಬಹುದೆಂದು ತಪ್ಪಾಗಿ ಊಹಿಸಿ ಅದರೆಡೆಗೆ ಗುರಿ ಇಟ್ಟು ಬಾಣ ಬಿಡುತ್ತಾನೆ. ಆ ಬಾಣವು ಕೃಷ್ಣನ ಚರಣಕ್ಕೆ ತಾಗಿ ಆಳವಾದ ಗಾಯವನ್ನುಂಟು ಮಾಡುತ್ತದೆ. ತಕ್ಷಣವೇ ಕೃಷ್ಣನು ಎದ್ದು ಅತ್ತಿತ್ತ ನೋಡಿ, ಯಾರಲ್ಲಿ, ಈ ನಿರ್ಜನ ಕಾಡಿನಲ್ಲಿ ನನ್ನ ಶತ್ರು ಯಾರಿದ್ದಾರೆ ಎಂದೆಲ್ಲ ಕೂಗತೊಡಗುತ್ತಾನೆ. ಇದನ್ನು ಕೇಳಿದ ಜರತ್ಕುಮಾರನು ದೂರದಿಂದಲೇ ಏನಿದು ಪ್ರಾಣಿಯ ಬದಲು ಮನುಷ್ಯನ ಧ್ವನಿ ಕೇಳುತ್ತಿದೆಯಲ್ಲ ಎಂದು ಆಶ್ಚರ್ಯನಾಗಿ, ನಾನು ಹರಿವಂಶದವನು, ನನ್ನ ಹೆಸರು ಜರತ್ಕುಮಾರ, ನನ್ನಿಂದಾಗಿ ಶ್ರೀಕೃಷ್ಣನಿಗೆ ಅಪಾಯವಾಗಬಾರದು ಎಂದೆಣಿಸಿ 12 ವರ್ಷಗಳ ಮೊದಲೇ ದ್ವಾರಿಕೆಯನ್ನು ಬಿಟ್ಟು ಈ ಕಾಡಿನಲ್ಲಿ ವಾಸವಾಗಿದ್ದೇನೆ ಎಂದು ಕೂಗಿ ಹೇಳುತ್ತಾನೆ. ಕೃಷ್ಣನಿಗೆ ತಕ್ಷಣವೇ ಇವನು ತನ್ನ ಸಹೋದರ ಜರತ್ಕುಮಾರನೆಂದು ತಿಳಿದು ತನ್ನೆಡೆಗೆ ಬರುವಂತೆ ಕೃಷ್ಣನು ಅವನನ್ನು ಕರೆಯುತ್ತಾನೆ. ಜರತ್ಕುಮಾರನು ಹತ್ತಿರ ಬಂದು ನೋಡಿದಾಗ ಅವನಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಗುತ್ತದೆ. ಅರೆ, ಇವನು ನನ್ನ ಸಹೋದರ ಶ್ರೀಕೃಷ್ಣನೆಂದು ಗುರುತಿಸಿ ಬಹಳವಾಗಿ ದುಃಖಿಸುತ್ತಾ ಅವನನ್ನು ಆಲಿಂಗಿಸುತ್ತಾನೆ. ಕೃಷ್ಣನು ಅವನನ್ನು ಸಂತೈಸುತ್ತಾ, ದುಃಖಿಸಬೇಡ, ನೀನು ನನ್ನ ಪ್ರಾಣದ ಒಳಿತಿಗಾಗಿ ದ್ವಾರಕೆಯನ್ನು ಬಿಟ್ಟು ಈ ಕಾಡಿನಲ್ಲಿ ವಾಸವಾಗಿದ್ದೀಯಾ. ಭಗವಂತರು ಹೇಳಿದ ಭವಿಷ್ಯ ಎಂದಿಗೂ ಸುಳ್ಳಾಗದು ಎಂದು ಹೇಳುತ್ತಾನೆ. ದ್ವಾರಕೆಯ ಪತನದ ವಾರ್ತೆಯನ್ನು ಕೇಳಿ ಜರತ್ಕುಮಾರನು ಬಹಳ ದುಃಖಿಸುತ್ತಾನೆ. ಮತ್ತೆ ಶ್ರೀಕೃಷ್ಣನು ಜರತ್ಕುಮಾರನನ್ನು ಸಂಭಾಳಿಸುತ್ತಾ, ನೀನು ಅರಿಹಂತ ಪ್ರಭುಗಳ ಮೇಲೆ ಶ್ರದ್ಧೆಯನ್ನಿಟ್ಟು ಹಿಂಸಾದಿ ಪಾಪಗಳನ್ನು ಬಿಟ್ಟು ಶ್ರಾವಕ ವ್ರತ ಧಾರಣೆ ಮಾಡು. ಬಲರಾಮನು ನನಗಾಗಿ ನೀರು ತರಲು ಹೋಗಿದ್ದಾನೆ. ಅವನು ಬರುವುದರೊಳಗೆ ನೀನು ಇಲ್ಲಿಂದ ಹೊರಡು. ಇಲ್ಲವಾದಲ್ಲಿ ಬಲರಾಮನ ಕೋಪಕ್ಕೆ ನಿನ್ನ ಪ್ರಾಣವೂ ಬಲಿಯಾಗುವುದು ಎಂದು ಹೇಳುತ್ತಾ ತನ್ನ ಬಳಿಯಿದ್ದ ಕೌಸ್ತುಭಮಣಿಯನ್ನು ಗುರುತಿಗಾಗಿ ಪಾಂಡವರಿಗೆ ತೋರಿಸುವಂತೆ ಹೇಳುತ್ತಾನೆ. ಯಾದವ ಕುಲದಲ್ಲಿ ಉಳಿದಿರುವುದು ನೀನೊಬ್ಬನೇ. ಪಾಂಡವರು ಮಾತ್ರ ನಿನಗೆ ರಾಜ್ಯವನ್ನು ಕೊಟ್ಟು ಸಹಾಯ ಮಾಡುವರು. ಹಾಗಾಗಿ ತಡ ಮಾಡದೆ ಇಲ್ಲಿಂದ ಬೇಗನೆ ಹೊರಡು ಎಂದು ಜರತ್ಕುಮಾರನಿಗೆ ಶ್ರೀಕೃಷ್ಣನು ಆಜ್ಞಾಪಿಸುತ್ತಾನೆ. ಜರತ್ಕುಮಾರನು ಸಹ ಕ್ಷಮಾ ಭಾವ ಧಾರಣೆ ಮಾಡಿ ಕೃಷ್ಣನ ಕಾಲಿಗೆ ತಗುಲಿದ್ದ ಬಾಣವನ್ನು ನಿಧಾನವಾಗಿ ತೆಗೆಯುತ್ತಾನೆ ಮತ್ತು ಕೃಷ್ಣನ ಕ್ಷಮೆ ಕೇಳಿ ಅಲ್ಲಿಂದ ಹೊರಡುತ್ತಾನೆ. ಬಾಣ ತಗುಲಿದ ಕಾರಣ ಕೃಷ್ಣನಿಗೆ ಭಯಂಕರ ಅಸಹನೀಯ ವೇದನೆಯಾಗುತ್ತಿತ್ತು. ಇದು ತನ್ನ ಅಂತಿಮ ಸಮಯವೆಂದು ತಿಳಿದು ಉತ್ತರ ದಿಕ್ಕಿನ ಕಡೆ ಮುಖ ಮಾಡಿ ಪಲ್ಲವ ದೇಶದೊಳಗೆ ಸಮವಶರಣದಲ್ಲಿ ವಿರಾಜಮಾನರಿದ್ದ ಶ್ರೀ ನೇಮಿನಾಥರನ್ನು ಸ್ಮರಿಸಿ ನಮಸ್ಕರಿಸಿದನು. ನೋವು ತಾಳಲಾರದೆ ಕೆಳಗೆ ಉರುಳಿದನು.
ಶುಭ ಚಿಂತನೆಯನ್ನು ಮಾಡುತ್ತಿದ್ದರೂ ಸಹ ಅಂತಿಮ ಸಮಯದಲ್ಲಿ ಅವನ ಪರಿಣಾಮ ಕಿಂಚಿತ್ ಸಂಕ್ಲೇಶವಾಯಿತು. ಇದಲ್ಲದೆ ಪೂರ್ವಕೃತ ಪಾಪಕರ್ಮದ ಅನುಸಾರ ಅವನ ಪ್ರಾಣವು ಹಾರಿ ನರಕಕ್ಕೆ ಹೋಯಿತು. ನೋಡಿದಿರಾ ಈ ಕ್ಷಣಭಂಗುರ ಸಂಸಾರದಲ್ಲಿ ಇಂಥ ಮಹಾಪುರುಷರ ಸ್ಥಿತಿಯೂ ಕೂಡ ಏನಾಯಿತೆಂದು. ಇತ್ತ ಬಲರಾಮನು ಕೃಷ್ಣನಿಗೆ ಕುಡಿಯಲು ನೀರನ್ನು ತರುತ್ತಾನೆ. ಬಲರಾಮನಿಗೆ ಮೃತ ಕೃಷ್ಣನ ಬಗ್ಗೆ ಅರಿವೇ ಆಗುವುದಿಲ್ಲ. ಕೃಷ್ಣನು ಇನ್ನೂ ಮಲಗಿಯೇ ಇದ್ದಾನೆಂದು ಭಾವಿಸಿ ಅವನನ್ನು ಎಬ್ಬಿಸಲು ಪ್ರಯತ್ನ ಮಾಡುತ್ತಾನೆ. ಕುಡಿಯಲು ನೀರು ತಂದಿರುವೆನೆಂದು ಕೂಗಿ ಕೂಗಿ ಹೇಳುತ್ತಾನೆ. ಆದರೆ ಕೃಷ್ಣನು ಮಾತ್ರ ಏಳುವುದಿಲ್ಲ. ಕೃಷ್ಣನ ಮೇಲಿನ ಅತ್ಯಂತ ವ್ಯಾಮೋಹದ ಕಾರಣ ಅವನು ಸತ್ತಿದ್ದಾನೆಂದು ತಿಳಿಯದೆ ಅವನನ್ನು ಭುಜದ ಮೇಲೆ ಹೊತ್ತುಕೊಂಡು ನಡೆಯಲಾರಂಭಿಸುತ್ತಾನೆ. ಹೀಗೆಯೇ ಕೃಷ್ಣನನ್ನು ಹೊತ್ತುಕೊಂಡು ಬಲರಾಮನು 6 ತಿಂಗಳವರೆಗೂ ಅಲೆಯುತ್ತಾನೆ. ಆಗ ಬಲರಾಮನ ಸಾರಥಿಯಾಗಿದ್ದ ಸಿದ್ಧಾರ್ಥನೆಂಬುವನು ಈಗ ದೇವಲೋಕದಲ್ಲಿ ದೇವನಾಗಿದ್ದು ಬಲರಾಮನ ಬಳಿ ಬಂದು ಅವನಿಗೆ ಸಂಬೋಧಿಸುತ್ತಾನೆ. ವಸ್ತುಸ್ಥಿತಿಯನ್ನು ತಿಳಿಸುತ್ತಾನೆ. ಆಗ ಬಲರಾಮನ ಚಿತ್ತವು ಶಾಂತವಾಗಿ ಅವನು ವೈರಾಗ್ಯವನ್ನು ಹೊಂದುತ್ತಾನೆ. ನಂತರ ಮುನಿದೀಕ್ಷೆಯನ್ನು ಪಡೆದು ಆತ್ಮಸಾಧನೆಯನ್ನು ಮಾಡುತ್ತಾ ಸಮಾಧಿಪೂರ್ವಕ ದೇಹ ತ್ಯಾಗ ಮಾಡಿ ಸ್ವರ್ಗಕ್ಕೆ ಹೋಗುತ್ತಾನೆ. ನೋಡಿದಿರಾ ಅರಿಹಂತ ಭಗವಾನರ ವಾಣಿಯು ಎಂದೂ ಸುಳ್ಳಾಗುವುದಿಲ್ಲ. ನಾವು ಮಾಡಿದ ಕರ್ಮಗಳ ಅನುಸಾರವಾಗಿ ನಮಗೆ ಸ್ವರ್ಗ ನರಕಾದಿಗತಿಗಳು ಪ್ರಾಪ್ತವಾಗುತ್ತವೆ. ಶ್ರೀಕೃಷ್ಣ ನರಕಕ್ಕೆ ಏಕೆ ಹೋದರು? ಅವರು ಮಾಡಿದ ಯಾವ ಕರ್ಮಗಳು ಇದಕ್ಕೆ ಕಾರಣವಾಯಿತು? ಅರ್ಧ ಚಕ್ರವರ್ತಿಯಾಗಿದ್ದರೂ ಕರ್ಮದಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ರಹಸ್ಯವನ್ನು ತಿಳಿಯಲು ಭಾಗ 3 ತಪ್ಪದೇ ನೋಡಿ. ಹೀಗೆಯೇ ಇನ್ನಷ್ಟು ರೋಚಕ ಜೈನ ಕಥೆಗಳನ್ನು ಕೇಳಲು ನೋಡಲು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಬಾಕ್ಸಿನಲ್ಲಿ ಹಾಕಿ. ಧನ್ಯವಾದಗಳು ಮತ್ತು ಜೈ ಜಿನೇಂದ್ರ.